ಜೈ ಹಿಂದ್. ಮೊದಲ ವಾಕ್ಯ ಈ ರೀತಿ ಇದೆ, ನೀನು ಇದನ್ನ ನಂಬಲಿಲ್ವಾ, ನೀನಿದನ್ನ ನಂಬಲಿಲ್ವಾ ಅಂತ ಕೇಳೋದಕ್ಕೆ ಡೋಂಟ್ ಯು ಬಿಲೀವ್ ಇಟ್, ಡೋಂಟ್ ಯು ಬಿಲೀವ್ ಇಟ್. ಇದು ಕೇವಲ ಒಂದು ರೂಮರ್, ಇದು ಊಹೆ ಮಾತ್ರ, ಊಹಾಪೋಹ ಮಾತ್ರ, ಇದೇನು ಸತ್ಯ ಅಲ್ಲ, ಇದು ಜಸ್ಟ್ ಒಂದು ರೂಮರ್ ಅಂತ ಹೇಳ್ತೀವಲ್ಲ, ಇಟ್ಸ್ ಓನ್ಲಿ ಅ ರೂಮರ್, ಇಟ್ಸ್ ಓನ್ಲಿ ಅ ರೂಮರ್. ನಾವು ನಂಬಬಹುದಾ ಇದನ್ನ ಅಂತ ಕೇಳೋದಕ್ಕೆ ಕ್ಯಾನ್ ವಿ ಟ್ರಸ್ಟ್, ಕ್ಯಾನ್ ವಿ ಟ್ರಸ್ಟ್. ಈ ಬಟ್ಟೆ ಮೀಟರ್ಗೆ 50 ರೂಪಾಯಿ, ಈ ಬಟ್ಟೆ ಇದೆಯಲ್ಲ ಇದಕ್ಕೆ ಮೀಟರ್ಗೆ 50 ರೂಪೀಸ್ ಆಗುತ್ತೆ ಅಂತ ಹೇಳೋದಕ್ಕೆ ದಿಸ್ ಕ್ಲಾತ್ ಈಸ್ 50 ರೂಪೀಸ್ ಪರ್ ಮೀಟರ್, ದಿಸ್ ಕ್ಲಾತ್ ಈಸ್ 50 ರೂಪೀಸ್ ಪರ್ ಮೀಟರ್. ದಯವಿಟ್ಟು ಬೇಸಿಗೆಯಲ್ಲಿ ಸ್ವೆಟರ್ ಧರಿಸಬೇಡ, ಪ್ಲೀಸ್ ಬೇಸಿಗೆಯಲ್ಲಿ ಸ್ವೆಟರ್ ಹಾಕೋಬೇಡ ಅನ್ನೋದಕ್ಕೆ ಡೋಂಟ್ ವೇರ್ ಸ್ವೆಟರ್ ಇನ್ ಸಮ್ಮರ್ ಪ್ಲೀಸ್, ಅಥವಾ ಪ್ಲೀಸ್ ಡೋಂಟ್ ವೇರ್ ಸ್ವೆಟರ್ ಇನ್ ಸಮ್ಮರ್. ಈ ಬಟ್ಟೆ ನಿಜವಾಗಿಯೂ ಬಿಸಿಯಾಗಿದೆ, ಇದು ತುಂಬ ಹಾಟ್ ಆಗಿದೆ ಅಂತೀವಲ್ಲ, ದಿಸ್ ಕ್ಲಾತ್ ಈಸ್ ಎಕ್ಸ್ಟ್ರೀಮ್ಲಿ ವಾರ್ಮ್, ದಿಸ್ ಕ್ಲಾತ್ ಈಸ್ ಎಕ್ಸ್ಟ್ರೀಮ್ಲಿ ವಾರ್ಮ್. ಭಾರತೀಯ ನಾರಿಯರು ಸಾಮಾನ್ಯವಾಗಿ ಸೀರೆ ಧರಿಸ್ತಾರೆ, ಇಂಡಿಯನ್ ವುಮೆನ್ ಇದರಲ್ಲ, ಸಾಮಾನ್ಯವಾಗಿ ಅವರು ಸ್ಯಾರಿಯನ್ನು ವೇರ್ ಮಾಡ್ತಾರೆ ಅನ್ನೋದಕ್ಕೆ ಇಂಡಿಯನ್ ವುಮೆನ್ ಯೂಶುವಲಿ ವೇರ್ ಸ್ಯಾರೀಸ್, ಇಂಡಿಯನ್ ವುಮೆನ್ ಯೂಶುವಲಿ ವೇರ್ ಸ್ಯಾರೀಸ್. ಹಳೆ ಕೋಟನ್ನು ಧರಿಸು, ಹೊಸ ಪುಸ್ತಕ ಕೊಂಡುಕೋ. ಇದು ಇಂಗ್ಲೀಷ್ನ ಒಂದು ಒಳ್ಳೆ ಕೋಟ್. ಇದು ಆ್ಯಕ್ಚುಲಿ ಫಾರಿನ್ ಕಂಟ್ರೀಸಲ್ಲಿ ಯೂಸ್ಡ್ ಡ್ರೆಸ್ಸನ್ನು, ಯೂಸ್ಡ್ ಕ್ಲಾತ್ಸನ್ನು ಯೂಸ್ ಮಾಡುವಂಥ ಅಭ್ಯಾಸ ಇದೆ, ಮತ್ತು ಅಲ್ಲಿ ಪುಸ್ತಕ ತಗೋಬೇಕಾದ್ರೆ ಹೊಸದನ್ನೇ ತೆಗೆದುಕೊಳ್ತಾರೆ. ಸೊ ಇದೊಂದು ಕೋಟ್, ಇದು ಹಳೆ ಕೋಟನ್ನು ಧರಿಸು ಮತ್ತು ಹೊಸ ಪುಸ್ತಕವನ್ನು ಕೊಂಡ್ಕೋ ಅಂತೇಳಿ. ಸೊ ವೇರ್ ಓಲ್ಡ್ ಕೋಟ್ ಬೈ ನ್ಯೂ ಬುಕ್, ವೇರ್ ಓಲ್ಡ್ ಕೋಟ್ ಬೈ ನ್ಯೂ ಬುಕ್. ಅವನು ನೀಲಿ ಸಮವಸ್ತ್ರ ಧರಿಸಿದ್ದ, ಅಂದರೆ ನೀಲಿ ಯೂನಿಫಾರ್ಮ್ ಹಾಕೊಂಡಿದ್ದ ಅವನು ಅನ್ನೋದಕ್ಕೆ he was wearing a blue uniform, he was wearing a blue uniform. ಇದು ವಾಟರ್ ಪ್ರೂಫ್ ಕೋಟ್, ಈ ಕೋಟ್ ಇದೆಯಲ್ಲ ಇದು ವಾಟರ್ ಪ್ರೂಫ್ ಅನ್ನೋದಕ್ಕೆ ಇಟ್ ಈಸ್ ಅ ವಾಟರ್ ಪ್ರೂಫ್ ಕೋಟ್, ಇಟ್ ಈಸ್ ಅ ವಾಟರ್ ಪ್ರೂಫ್ ಕೋಟ್. ಈ ಬಟ್ಟೆಗಳು ನಿನಗಾಗಿ, ಈ ಡ್ರೆಸ್ಸಸ್ ಎಲ್ಲ ನಿನಗೋಸ್ಕರ, ಈ ಕ್ಲಾತ್ಸ್ ಎಲ್ಲ ನಿನಗೋಸ್ಕರ ಅನ್ನೋದಕ್ಕೆ ದೀಸ್ ಡ್ರೆಸ್ಸಸ್ ಆರ್ ಫಾರ್ ಯು, ದೀಸ್ ಡ್ರೆಸ್ಸಸ್ ಆರ್ ಫಾರ್ ಯು. ಮನುಷ್ಯನನ್ನು ಅವನ ಬಟ್ಟೆಗಳಿಂದ ಅಳೆಯಲಾಗುತ್ತೆ. ಪ್ರೆಸೆಂಟ್ ಡೇಸಲ್ಲಿ ಮನುಷ್ಯನನ್ನು ಹೇಗೆ ಅಳಿತಾರೆ ಕೇಳಿದ್ರೆ ಅವನ ಬಟ್ಟೆಯಿಂದ ಅಳಿತಾರೆ ಅನ್ನೋದಕ್ಕೆ ಅ ಮ್ಯಾನ್ ಈಸ್ ಜಡ್ಜೆಡ್ ಬೈ ಹಿಸ್ ಕ್ಲಾತ್ಸ್, ಅ ಮ್ಯಾನ್ ಈಸ್ ಜಡ್ಜೆಡ್ ಬೈ ಹಿಸ್ ಕ್ಲಾತ್ಸ್. ನಿಮ್ಮ ಬಳಿ ಶರ್ಟಿಂಗ್ಸ್ ಇದೆಯಾ, ಡೂ ಯು ಹ್ಯಾವ್ ಶರ್ಟಿಂಗ್ಸ್, ಡೂ ಯು ಹ್ಯಾವ್ ಶರ್ಟಿಂಗ್ಸ್. ಅವನ ಅಂಗಿ ನನ್ನ ಅಂಗಿ ರೀತಿ ಇಲ್ಲ, ಅವನ ಶರ್ಟ್ ನನ್ನ ಶರ್ಟ್ ರೀತಿ ಇಲ್ಲ, ಸೇಮ್ ಇಲ್ಲ ನಮ್ಮಿಬ್ರದ್ದು ಶರ್ಟ್ ಅನ್ನೋದಕ್ಕೆ his shirt is not similar to mine, his shirt is not similar to mine. ಜನ ಬೇಸಿಗೆಯಲ್ಲಿ ತಿಳಿ ಬಣ್ಣವನ್ನು ಇಷ್ಟಪಡ್ತಾರೆ, ಲೈಟ್ ಕಲರ್ನ ಲೈಕ್ ಮಾಡ್ತಾರೆ ಬೇಸಿಗೆಯಲ್ಲಿ ಅನ್ನೋದಕ್ಕೆ ಪೀಪಲ್ ಪ್ರಿಫರ್ ಲೈಟ್ ಕಲರ್ ಇನ್ ಸಮ್ಮರ್, ಪೀಪಲ್ ಪ್ರಿಫರ್ ಲೈಟ್ ಕಲರ್ ಇನ್ ಸಮ್ಮರ್. ಕಾಟನ್ ಬಟ್ಟೆ ಧರಿಸಲು ತುಂಬ ಚೆನ್ನಾಗಿರುತ್ತೆ, ಕಾಟನ್ ಬಟ್ಟೆನ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಕಾಟನ್ ಈಸ್ ವೆರಿ ಕಂಫರ್ಟಬಲ್ ಟು ವೇರ್, ಕಾಟನ್ ಈಸ್ ವೆರಿ ಕಂಫರ್ಟಬಲ್ ಟು ವೇರ್. ಫ್ಯಾಷನ್ ಡಿಸೈನಿಂಗ್ಗೆ ಒಳ್ಳೆ ಭವಿಷ್ಯವಿದೆ, ಫ್ಯಾಷನ್ ಡಿಸೈನಿಂಗ್ಗೆ ಒಳ್ಳೆ ಸ್ಕೋಪ್ ಇದೆ ಅಂತೀವಲ್ಲ, ಫ್ಯಾಷನಿಂಗ್ ಡಿಸೈನಿಂಗ್ ಹ್ಯಾಸ್ ಗುಡ್ ಸ್ಕೋಪ್, ಫ್ಯಾಷನ್ ಡಿಸೈನಿಂಗ್ ಹ್ಯಾಸ್ ಗುಡ್ ಸ್ಕೋಪ್. ಇಲ್ಲಿ ಅನೇಕ ಬಗೆಯ ಫ್ರಾಕ್ಗಳಿವೆ, ಯಾವ ಫ್ರಾಕ್ ಬೇಕಾದ್ರೂ ಚೂಸ್ ಮಾಡ್ಬೋದು, ಇಲ್ಲಿ ಅನೇಕ ರೀತಿಯ ಫ್ರಾಕ್ಗಳು ಇದಾವೆ ಅನ್ನೋದಕ್ಕೆ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಫ್ರಾಕ್ಸ್, ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಫ್ರಾಕ್ಸ್. ಉಡುಪು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ, ಡ್ರೆಸ್ಸಿಂಗ್ ಸೆನ್ಸ್ ಇದೆಯಲ್ಲ ಇದು ಕೂಡ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ತೀವಲ್ಲ. ಸೊ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ಉಡುಪು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಅನ್ನೋದಕ್ಕೆ ಕ್ಲಾತಿಂಗ್ ಈಸ್ ಪಾರ್ಟ್ ಆಫ್ ಕಲ್ಚರ್, ಕ್ಲಾತಿಂಗ್ ಈಸ್ ಪಾರ್ಟ್ ಆಫ್ ಕಲ್ಚರ್. ರಾಜಸ್ಥಾನಿ ಬಟ್ಟೆಗಳು ತುಂಬ ಭಾರವಾಗಿವೆ, ರಾಜಸ್ಥಾನಿ ಡ್ರೆಸ್ಸಸ್ ಇರುತ್ತಲ್ಲ ಹಾಕೊಳ್ಳೋಕ್ಕೆ ತುಂಬ ವೆಯ್ಟ್ ಇರುತ್ತದು ಅನ್ನೋದಕ್ಕೆ ರಾಜಸ್ಥಾನಿ ಕ್ಲಾತ್ಸ್ ಆರ್ ವೆರಿ ಹೆವಿ, ರಾಜಸ್ಥಾನಿ ಕ್ಲಾತ್ಸ್ ಆರ್ ವೆರಿ ಹೆವಿ. ಜನರು ಮೊದಲು ಮ್ಯಾಚಿಂಗ್ ಬಟ್ಟೆಗಳನ್ನು ಧರಿಸ್ತಾ ಇದ್ರು, ಮೊದಲು ಜನರು ಮ್ಯಾಚಿಂಗ್ ಡ್ರೆಸ್ಸನ್ನು ತುಂಬ ಹಾಕ್ತಾ ಇದ್ರು ಅನ್ನೋದಕ್ಕೆ ಪೀಪಲ್ ಯೂಸ್ ಟು ವೇರ್ ಮ್ಯಾಚಿಂಗ್ ಕ್ಲಾತ್ಸ್ ಅರ್ಲಿಯರ್, ಪೀಪಲ್ ಯೂಸ್ ಟು ವೇರ್ ಮ್ಯಾಚಿಂಗ್ ಕ್ಲಾತ್ಸ್ ಅರ್ಲಿಯರ್. ಅವನು ಎಲ್ಲ ತಿಳಿದಿರುವಂತೆ ನಟಿಸುತ್ತಾನೆ, ಎಲ್ಲ ಗೊತ್ತಿಲ್ಲ ಅವನಿಗೆ, ಬಟ್ ಎಲ್ಲ ಗೊತ್ತಿರೋ ಹಾಗೆ ಇರ್ತಾನವನು ಅನ್ನೋದಕ್ಕೆ ಹಿ ಪ್ರಿಟೆಂಡ್ಸ್ ಟು ನೋ ಎವ್ರಿಥಿಂಗ್, ಹಿ ಪ್ರಿಟೆಂಡ್ಸ್ ಟು ನೋ ಎವ್ರಿಥಿಂಗ್. ನಮಗೆ ನಿನ್ನ ಪ್ರಾಮಾಣಿಕತೆ ಬಗ್ಗೆ ನಂಬಿಕೆ ಇದೆ, ನಮಗೆ ನಿನ್ನ ಪ್ರಾಮಾಣಿಕತೆ ಬಗ್ಗೆ, ಆನೆಸ್ಟಿ ಬಗ್ಗೆ ನಂಬಿಕೆ ಇದೆ ಅನ್ನೋದಕ್ಕೆ
ವಿ ಆರ್ ಶ್ಯೂರ್ ಆಫ್ ಯುವರ್ ಆನೆಸ್ಟಿ. ವಿ ಆರ್ ಶ್ಯೂರ್ ಆಫ್ ಯುವರ್ ಆನೆಸ್ಟಿ. ಅವಳು ಯಾವಾಗಲೂ ಮಾತಾಡ್ತಾ ಇರ್ತಾಳೆ, ಅವಳು ಯಾವಾಗಲೂ ಕೂಡ ಮಾತಾಡ್ತಿರ್ತಾಳೆ ಅನ್ನೋದಕ್ಕೆ ಶಿ ಆಲ್ವೇಸ್ ಕೀಪ್ ಆನ್ ಟಾಕಿಂಗ್. ಶಿ ಆಲ್ವೇಸ್ ಕೀಪ್ ಆನ್ ಟಾಕಿಂಗ್. ಅವಳು ವಿವಾಹಿತೆ, ಮ್ಯಾರೇಜ್ ಆಗಿದೆ ಅವಳಿಗೆ ಅನ್ನೋದಕ್ಕೆ ಶಿ ಈಸ್ ಮ್ಯಾರಿಡ್. ಶಿ ಈಸ್ ಮ್ಯಾರಿಡ್. ನೀನು ನನಗಿಂತ ಕಿರಿಯ, ನೀನು ನನಗಿಂತ ಸಣ್ಣವನು, ಚಿಕ್ಕವನು ಅನ್ನೋದಕ್ಕೆ ಯು ಆರ್ ಯಂಗರ್ ದೆನ್ ಮೀ. ಯು ಆರ್ ಯಂಗರ್ ದೆನ್ ಮೀ. ಅವರು ವಯಸ್ಸಾದಂತೆ ಕಾಣ್ತಾರೆ, ಅವ್ರು ನೋಡಿದ್ರೆ ಏಜ್ ಆದ ರೀತಿ ಕಾಣುತ್ತೆ ಅನ್ನೋದಕ್ಕೆ ಹಿ ಲುಕ್ಸ್ ಏಜ್ಡ್. ಹಿ ಲುಕ್ಸ್ ಏಜ್ಡ್. ಅವಳು ತಲೆ ಕೂದಲಿಗೆ ಡೈ ಮಾಡ್ತಾಳ, ಅವಳು ತಲೆ ಕೂದಲಿಗೆ ಹೇರ್ ಡೈ ಹಾಕೊಳ್ತಾಳ ಅಂತ ಕೇಳೋದಕ್ಕೆ ಡಸ್ ಶಿ ಡೈ ಹರ್ ಹೇರ್. ಡಸ್ ಶಿ ಡೈ ಹರ್ ಹೇರ್. ನನಗೆ ಈಗ ತಾನೇ 20 ತುಂಬಿತು, 20 ಇಯರ್ ಜಸ್ಟ್ ಕಂಪ್ಲೀಟ್ ಆಯ್ತು ನನಗೆ ಅನ್ನೋದಕ್ಕೆ ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ 20. ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ 20. ಅವಳಿಗೆ ಕೇವಲ 2 ಹೆಣ್ಣು ಮಕ್ಕಳಿದ್ದಾರೆ, ಅವಳಿಗೆ ಕೇವಲ 2 ಹೆಣ್ಮಕ್ಳು ಅನ್ನೋದಕ್ಕೆ ಶಿ ಹ್ಯಾಸ್ ಓನ್ಲಿ 2 ಡಾಟರ್ಸ್. ಶಿ ಹ್ಯಾಸ್ ಓನ್ಲಿ 2 ಡಾಟರ್ಸ್. ದಯವಿಟ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಪ್ಲೀಸ್ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್. ಪ್ಲೀಸ್ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್. ನೀವು ನಿಮ್ಮ ವಯಸ್ಸಿಗಿಂತ ಕಿರಿಯವರಾಗಿ ಕಾಣ್ತೀರಿ, ನಿಮ್ಮ ಏಜ್ಗಿಂತ ನೀವು ಚಿಕ್ಕವರಾಗಿ ಕಾಣ್ತೀರಿ ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.